खबर कर्नाटका से है, जहां पर सिंदगी शहर के सोमपुर रोड पर सर्वे संख्या 842 पर अतिक्रमण किया गया है। जमीन को खाली करा दिया गया है। हालांकि लोग बेघर हो गए हैं। वह अम्बेडकर सर्किल पर धरना दे रहे हैं। इस विषय को लेकर हमारे संवाददाता जहीर मुल्ला ने ग्राउंड जीरो से कवरेज की। आइए देखते हैं कर्नाटका से खास रिपोर्ट। ಸಿಂದಗಿಯ ಸೋಂಪು ರಸ್ತೆಯಲ್ಲಿರುವ ಸರ್ವೆ ನಂಬರ್ 842ರಲ್ಲಿ ಮಾನ್ಯ ನ್ಯಾಯಾಲಯದ ಆದೇಶದಂತೆ ತಾಲೂಕು ಆಡಳಿತ ಇವತ್ತು ಅಲ್ಲಿ ಅತಿಕ್ರಮಣವಾದಂತಹ ಜಾಗವನ್ನು ತೆರವುಗೊಳಿಸುವುದರ ಹಿನ್ನೆಲೆಯಲ್ಲಿ ಇಲ್ಲಿ ನಿರಾಶ್ರಿತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಬನ್ನಿ ಅವರೊಂದಿಗೆ ಚರ್ಚೆ ಮಾಡೋಣ. ಸರ್, ಏನು ನಿಮ್ಮ ಬೇಡಿಕೆ, ಯಾತಕ್ಕಾಗಿ ಈ ಹೋರಾಟ ಮಾಡ್ತಿದ್ದೀರಿ? ಸರ್, ನಮ್ಮ ಹೋರಾಟದ ಒಂದು ಇತಿಹಾಸ ಇದೆ. ಏನು ಇತಿಹಾಸ ಇದೆಯಪ್ಪ ಅಂತಂದ್ರೆ ಹೇಳ್ಬೇಕಂತಂದ್ರೆ ಸುಮಾರು 2002ರಲ್ಲಿ ಅಲ್ಲಿ ನಿರ್ಗತಿಕರಿಗೆ ಅಂತೇಳಿ ಸರ್ಕಾರ ಒಂದು ನಿವೇಶನವನ್ನು ಅಲಾಟ್ಮೆಂಟ್ ಮಾಡ್ಕೊತದ್ದು. ಆ ಅಲಾಟ್ಮೆಂಟ್ ಮಾಡ್ಕೊಂಡಿರ್ತಕ್ಕಂಥ ನಿವೇಶನ ಅತಿ ಕಡುವು ಬಡವರಿಗೆ ಏನದ ನಿವಾಸ ಆಶ್ರಯ ಯೋಜನೆ ಅಡಿಯಲ್ಲಿ ಹಕ್ಕುಪತ್ರಗಳು ವಿತರಣೆ ಮಾಡ್ಬೇಕಂತೇಳಿ ಸರ್ಕಾರ ಒಂದು ಪ್ಲ್ಯಾನ್ ಔಟ್ ಮಾಡ್ಕೊಂಡ ನಂತರ ಆ ಬಡವರಿಗೆ ಯಾರ್ಯಾರಿಗೆ ಹಕ್ಕುಪತ್ರ ಇಲ್ಲ ಆ ಎಲ್ಲ ಫಲಾನುಭವಿಗಳಿಗೆ ಸುಮಾರು 475 ಫಲಾನುಭವಿಗಳಿಗೆ ಹಂಚಿಕೆ ಮಾಡ್ತಾರೆ. ಅದರೊಳಗೆ ಇಲ್ಲಿ ಹೋರಾಟಕ್ಕೆ ಬಂದಿರತಕ್ಕಂಥ ಫಲಾನುಭವಿಗಳು 84 ಕುಟುಂಬಗಳು. ಈ 84 ಕುಟುಂಬಗಳಿಗೆ ಸರ್ಕಾರನೇ ಬಂದು ಹಕ್ಕುಪತ್ರಗಳನ್ನು ವಿತರಣೆ ಮಾಡಿ ಇನ್ನು ಮುಂದೆ ಈ ಆಸ್ತಿಗೆ ನೀವೇ ಹಕ್ಕುದಾರರು ಅಂತ ಹೇಳಿ ಹಕ್ಕುಪತ್ರಗಳನ್ನು ಕೊಟ್ಟು, ಆ ಹಕ್ಕುಪತ್ರಗಳು ಕೊಟ್ಟ ನಂತರ ಆ ಹಕ್ಕುಪತ್ರಗಳ ಮೂಲಕ ನಮಗೆ ಇದಕ್ಕೆ ಮಾಲೀಕರು ನೀವೇ ಅಂತ ಹೇಳಿಬಿಟ್ಟು 2002ರಿಂದ 2025ರವರೆಗೂ ತಮ್ಮ ಏನು ಸರ್ಕಾರದ ಭರಣಾ ವೆಚ್ಚಗಳದಾವ, ಟ್ಯಾಕ್ಸ್ ಆಗಿರ್ಬೋದು, ನೀರಿನ ಬಿಲ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಆಮೇಲೆ ಇದನ್ನೆಲ್ಲನೂ ಭರಣ ಮಾಡ್ಕೋತ ಬಂದಾರ, ಜನರಿಂದ ವಸೂಲಿ ಮಾಡ್ಕೋತ ಬಂದಾರ. ಇವತ್ತು ನಮ್ಮ ಹೋರಾಟದ ಒಂದು ಇತಿಹಾಸ ಇಷ್ಟೇ. ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಇಷ್ಟೇ, ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರದಲ್ಲಿರ್ತಕ್ಕಂಥ ಸರ್ವೆ ನಂಬರ್ 842/1 ನಮ್ಮ ಮೂಲ ದಾಖಲಾತಿಗಳು ಸರ್ಕಾರ ನೀಡಿರ್ತಕ್ಕಂಥ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕು ದಾಖಲೆಗಳಲ್ಲಿ 842/1 ಅಂತೇಳಿ ದಾಖಲೆ ಇದೆ. ಈಗ ಯಾವ ಒಬ್ಬ ಖಾಸಗಿ ವ್ಯಕ್ತಿ ಆ ಜಮೀನನ್ನು ನಂದು ಆದತ್ತೇಳಿ ಕೋರ್ಟಲ್ಲಿ ದಾವೆ ಹೂಡಿ ಇವತ್ತು ಜಮೀನನ್ನು ವಶಕ್ಕೆ ಪಡೆದು ಅಲ್ಲಿ ಇರ್ತಕ್ಕಂಥ 84 ಕುಟುಂಬಗಳಿಗೆ ಸುಮಾರು 25ರಿಂದ 30 ಲಕ್ಷ ರೂಪಾಯಿ ಬಿಲ್ಡಿಂಗ್, ಕಚ್ಚಾ ಮನಿ, ಪಕ್ಕಾ ಮನಿ, ಇವತ್ತು 1.5 ಕೋಟಿ ರೂಪಾಯಿ ಬಡವರು ದಿನ ಕೂಲಿ ಮಾಡಿ 100 ರೂಪಾಯಿ, 10 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಗಾಳೆ ಮಾಡಿ ಕಟ್ಕೊಂಡು ಬದುಕು ಕಟ್ಕೊಂಡಿದ್ರು. ಒಂದು ಸುಂದರ ಬದುಕು ಕಟ್ಕೊಂಡಿದ್ರು. ಅವ್ರದ್ದೇ ಆದ ಒಂದು ಏನು ಕುಟುಂಬದ ಹಿನ್ನೆಲೆಯನ್ನು ಹೊಂದಿದ್ರು. ಆ ಏರಿಯಾದೊಳಗೆ ಇರ್ತಕ್ಕಂಥ ಎಲ್ಲ 84 ಕುಟುಂಬಗಳು ಒಂದು ಸೌಹಾರ್ದತೆಯಿಂದ ಬದುಕ್ಲಕತ್ತಿದ್ರು. ಇವತ್ತಿನ ಸ್ಥಿತಿ ಹೆಂಗಾಗದಪ್ಪ ಅಂತಂದ್ರೆ ಆ ಖಾಸಗಿ ವ್ಯಕ್ತಿ ನನ್ನ ಆಸ್ತಿ ಇದೆ ಅಂತ ಹೇಳಿಕೆಸಿಂದ್ರ ಕೋರ್ಟಿಂದ ಆರ್ಡರ್ ಮಾಡ್ಕೊಂಡು ಪುರಸಭೆಯವರನ್ನು ಪಾರ್ಟಿ ಮಾಡ್ತಾನಂತ. ಪುರಸಭೆಯವರು ಈಗ ತಾವು ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರಗಳನ್ನೇ ಇವತ್ತು ಅತಿಕ್ರಮಣ ಅದಾವ ಅಂತ ಹೇಳಿಕೆಸಿ ಪ್ರೂವ್ ಮಾಡ್ಕೊಂಡು ಅಲ್ಲಿರ್ತಕ್ಕಂಥ 84 ಕುಟುಂಬಗಳ ನಿವೇಶಗಳನ್ನು ತೆರವುಗೊಳಿಸ್ಯಾರ, ಡೆಮಾಲಿಷನ್ ಮಾಡ್ಯಾರ. ಇವತ್ತು ಆ 84 ಕುಟುಂಬಗಳಿಗೆ ಇವತ್ತು ಯಾವುದೇ ಆಶ್ರಯ ಇಲ್ಲದೆ, ಯಾವ ಜನಪ್ರತಿನಿಧಿ ಆಗಿರೋದು ಯಾರೇ ಅಲ್ಲಿ ಆ 84 ಕುಟುಂಬಗಳಿಗೆ ಒಂದು ಆಶ್ರಯನ ನೀಡದೆ ಇವತ್ತು ಬೀದಿಗೆ ಬಂದು ಇವತ್ತು ಹೋರಾಟ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗ್ಯದ ಸರ್. ಈಗ ಮಾನ್ಯ ಕೋರ್ಟ್ ಆದೇಶದಂತೆ ನಾವೆಲ್ಲರೂ ತಲೆಬಾಗಲೇಬೇಕು. ಆದ ಕಾರಣ ತಾಲೂಕು ಆಡಳಿತ ಅದನ್ನು ತೆರವುಗೊಳಿಸ್ತಾ ಇದೆ. ಈಗ ಆ ಜಾಗದಾಗ ನಮಗೆ ಏನು ಇದು ಇಲ್ಲ. ಈಗ ನಿಮ್ಮ ಮುಂದಿನ ಬೇಡಿಕೆ ಏನು ಅಂತ, ಯಾತಕ್ಕಾಗಿ ಸ್ಟ್ರೈಕ್ ಕೂತೀರಿ? ಸರ್, ನಮ್ಮ ಬೇಡಿಕೆ ಇಷ್ಟೇ. ನಮಗೆ ಪುರಸಭೆಯವರು ನೀಡಿರ್ತಕ್ಕಂಥ ಹಕ್ಕುಪತ್ರ 842/1 ಇದೆ. ಆ ಆಸ್ತಿ ಎಲ್ಲಿ ಆದಂತಕ್ಕಂಥದ್ದು ಪುರಸಭೆಯವ್ರದ್ದು ತಾಲೂಕು ಆಡಳಿತ ಅದನ್ನು ಗುರ್ತ ಮಾಡಿಕೊಡ್ಬೇಕು. 1ನೇ ಬೇಡಿಕೆ. 2ನೇ ಬೇಡಿಕೆ, ಈ ಹಕ್ಕುಪತ್ರಗಳು ಕೊಟ್ಟಿದ್ದು ಬೋಗಸ್ ಅದಾವ ಅಂತೇಳಿ ಪುರಸಭೆ ಅಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಇವತ್ತು ಹೇಳಕತ್ತ ಜನರ ಮುಂದೆ ಬೋಗಸ್ ಇದ್ದು ಅವ್ರು ಅತಿಕ್ರಮಣ ಮಾಡ್ಯಾರ, ತೆರವುಗೊಳಿಸಿ ಇವತ್ತು ಹೇಳಕತ್ತಾರತ್ತ. ಆ ಹಕ್ಕುಪತ್ರಗಳು ಬೋಗಸ್ ಇದ್ದದ್ದೇ ಸತ್ಯ ಆದ್ರೆ 2002ರಲ್ಲಿ ಜಿಲ್ಲಾಧಿಕಾರಿಗಳು ಹಿಡ್ಕೊಂಡು ಇವತ್ತು ನೀವೇ ಅಧಿಕೃತ ಮಾಲಕರತ್ ನಮ್ಗೆ ಹಕ್ಕುಪತ್ರ ಕೊಟ್ಟಾರ ಅಂದಮೇಲೆ ಇವತ್ತು ಅದೇ ಅಧಿಕಾರಿಗಳು ಬೋಗಸ್ ಅದಾವ ಅಂತ ಹೇಳ್ತಾರತ್ತಂದ್ರೆ ಈ ಹಕ್ಕುಪತ್ರ ಕೊಡೋ ಸಂದರ್ಭದೊಳಗೆ ಯಾವ್ಯಾವ ಅಧಿಕಾರಿಗಳು ಇದ್ರೊಳಗಿದ್ರು, ಈ ಕೇಸ್ನೊಳಗಿದ್ರು, ಆ ಎಲ್ಲ ಅಧಿಕಾರಿಗಳು ಕೂಡಲೇ ಅವ್ರ ಮೇಲೆ ಸರ್ಕಾರ ಕ್ರಮ ತಗೋಬೇಕು. ಸರ್ಕಾರ ಏನು ಕ್ರಮ ತಗೋಬೇಕಪ್ಪ ಅಂತಂದ್ರೆ ಇವತ್ತು 84 ಕುಟುಂಬಗಳ ಬೀದಿಗೆ ಬರಬೇಕಾದ್ರೆ ಇದಕ್ಕೆ ನೇರ ಸರ್ಕಾರದ ಅಧಿಕಾರಿಗಳೇ ಹೊಣೆಗಾರರು. ಹಾಗಾಗಿ
ಈ ಈ ವ್ಯವಸ್ಥೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಕೂಡಲೇ ಹುದ್ದೆಯಿಂದ ವಜಾ ಮಾಡ್ಬೇಕು, ಅವ್ರನ್ನ ಸಸ್ಪೆಂಡ್ ಮಾಡೋದಲ್ಲ, ಹುದ್ದೆಯಿಂದ ವಜಾ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ಇವತ್ತು ಒಂದು ಕುಟುಂಬದಿಂದ 1,000 ಕುಟುಂಬಗಳದಾವ. ಇವತ್ತು ಇಲ್ಲಿ ಹೋರಾಟಕ್ಕೆ ಒಂದು 40 ಜನ ಇರ್ಬೋದು ಅಷ್ಟೇ. ಆದರೆ ಇವತ್ತು ಅವರು ಡೆಮಾಲಿಷನ್ ಮಾಡಿದ ನಂತರ ಎಲ್ಲ ಜನಗಳು ದಿಕ್ಕುಪಾಲಾಗಿ ಹೋಗ್ಬಿಟ್ಟಾರೆ. ಎಲ್ಲಿ ಹೋಗಿ ಎಲ್ಲಿ ಅದಾರ ಅನ್ನೋದು ಗೊತ್ತಿಲ್ಲ. ಬೇಕಾದ್ರೆ ನೀವು ಸಿಟಿ ತುಂಬ ತಿರುಗಾಡಿ ಬರ್ಬೋದು. ಒಬ್ಬೊಬ್ಬರು ಅಡವಿ ಒಳಗೆ ಹೋಗಿ ತಮ್ಮ ಸಾಮಾನುಗಳು ಇಟ್ಕೊಂಡು ವಾಸ ಮಾಡ್ಲಕತ್ತಾರ, ತಟ್ಟುಗಳು ಕಟ್ಕೊಂಡು ವಾಸ ಮಾಡ್ಲಕತ್ತ. ಈ ರೀತಿ ಇವತ್ತು ಸರ್ಕಾರ ಕೊಟ್ಟು ಇವತ್ತು ಅತಿಕ್ರಮಣ ಮಾಡಿರತ್ತೆ, ಡೆಮಾಲಿಷನ್ ಮಾಡಿ ಇವತ್ತು ಸಂಪೂರ್ಣ ಬೀದಿಗೆ ಹೋಗೋದ್ರ. ಈ ವ್ಯವಸ್ಥೆ ಅಲೆಮಾರಿಗಳಕ್ಕಿಂತಲೂ ಕಡೆಯಾಗ್ಯದ ಅಂತ ಹೇಳಿ ಇವತ್ತು ನಾ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀನಿ. ಇದರಲ್ಲಿ ಎನ್ವಾಲ್ ಆದ ಎಲ್ಲ ಅಧಿಕಾರಿಗಳನ್ನು ಕೂಡಲೇ ಹುದ್ದೆಯಿಂದ ವಜಾ ಮಾಡಬೇಕು ಸರ್ಕಾರ. ಈಗ ಒಂದು ವೇಳೆ ನಿಮ್ಮ ಮಾತಿಗೆ ಅವ್ರು ಮನ್ನಣೆ ಕೊಡದಿಲ್ಲಪ್ಪ ಅಂತಂದ್ರೆ ಮುಂದಿನ ನಿಮ್ಮ ನಡೆ ಏನು, ಹೋರಾಟ ಯಾವ ನಿಟ್ಟಿನಲ್ಲಿ ಮಾಡೋರು ನೀವು? ಸರ್, ಇವತ್ತಿನ ಹೋರಾಟ ನಾವು 2 ದಿನನೂ ಶಾಂತ ರೀತಿಯಾಗಿ ಹೋರಾಟ ಮಾಡಿದ್ದೆವು. ಯಾಕಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಡೆಮಾಲಿಷನ್ ಮಾಡ್ಲಕತ್ತಾರ, ಹೋರಾಟ ಮಾಡಬಾರ್ದು ಅಂತಕ್ಕಂಥದ್ದು ನಮಗೂ ಪರಿಜ್ಞಾನ ಅದ. ಹಾಗಾಗಿ ಆ ಜಾಗದ ವಿಷಯದೊಳಗೆ ಸುಪ್ರೀಂ ಕೋರ್ಟ್ ಆ ಸ್ಥಳವನ್ನು ಸಂಪೂರ್ಣ ಕ್ಲೀನ್ ಮಾಡೋವರೆಗೂ ನಾವು ಬೀದಿಗೆ ಬಂದು ಹೋರಾಟ ಮಾಡಿಲ್ಲ. ಇವತ್ತು ನಮಗೆ ಹೋರಾಟ ಮಾಡಲಿಕ್ಕೆ ಸ್ವತಂತ್ರ ಹಕ್ಕಿದೆ. ಇವತ್ತು ಬೀದಿಗೆ ಬಿದ್ದು ಈ ದಾಖಲೆಗಳದಾವು ನಮ್ಮಲ್ಲಿ, ಎಲ್ಲ ಸರ್ಕಾರದ ಗಮನಕ್ಕಿದೆ. ಮಾಜಿ ಸಚಿವರಿದ್ದರು, ಮಹದೇವಪ್ಪ ಸಾಹೇಬರು, ಇವಾಗಿನ ಸಮಾಜ ಕಲ್ಯಾಣ ಸಚಿವರು ಬಂದು ನಮಗೆ ಭರವಸೆ ಕೊಟ್ಟಾರೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರ್ತಪ್ಪ ನಾವು ಸಮಸ್ಯೆ ಬಗೆಹರಿಸ್ತೀವಿ ಅಂತೇಳಿ. ಹಿಂದಿನ ಶಿಕ್ಷಣ ಶಾಸಕರಿಗೆ ಏನಾದರೂ ಭೇಟಿ ಆಗಿದ್ರಾ ಈ ಕುರಿತು? ಇದರ ಬಗ್ಗೆ ಶಾಸಕರಿಗೆ ಸಂಪೂರ್ಣ ಮಾಹಿತಿ ಇದೆ. ಶಾಸಕರು ಒಂದು ವೇಳೆ ಆ ಕೋರ್ಟಲ್ಲಿ ಕಬ್ಜಾ ಪಡೆದಿರ್ತಕ್ಕಂಥ ವ್ಯಕ್ತಿ ಡೆಮಾಲಿಷನ್ ಮಾಡಿದ್ರು, ಡೆಮಾಲಿಷನ್ ಮಾಡಿದ ಒಂದು 10 ನಿಮಿಷಗಳ ಒಳಗಾಗಿ ಸರ್ಕಾರ ಆಸ್ತಿಯನ್ನು ಕಬ್ಜಾ ಮಾಡಿ ನಿಮಗೇ ಕೊಡ್ತಾರಂತೇಳಿ ನಮ್ಮ ಎಲ್ಲರ ಸಮ್ಮುಖದೊಳಗೆ ಮಾತು ಕೊಟ್ಟಿರ್ತಕ್ಕಂಥದ್ದು ಸತ್ಯ. ಹಾಗಾಗಿ ಒಂದು ವೇಳೆ ಶಾಸಕರು ಮಾತು ಕೊಟ್ಟದ್ದು ಸತ್ಯ ಇತ್ತು ಅಪ್ಪ ಅಂದ್ರೆ ಇವತ್ತು 12 ಅಲ್ಲ 1 ಒಳಗಾಗಿ ಇವತ್ತು ಸಾಯಂಕಾಲ ತನಕ ಟೈಮ್ ಕೊಡ್ತೀವಿ. ಆ ಸರ್ಕಾರದ ಆಸ್ತಿ ಸರ್ಕಾರ ಕಬ್ಜಾ ಮಾಡ್ಕೋಬೇಕು, ಕಬ್ಜಾ ಮಾಡ್ಕೊಂಡು ಅಲ್ಲೇ ಕೊಡ್ಬೇಕು ನಮಗೆ. ಈಗ ಅಲ್ಲಿ ಡೆಮಾಲಿಷನ್ ಮಾಡಿದ್ದಾರೆ, ಅಲ್ಲಿನ ನಿರಾಶ್ರಿತರಿಗೆ ಪರ್ಯಾಯ ಮಾರ್ಗ ಏನು ಪಡ್ಕೊಂಡಿದ್ದಾರೆ ಈಗ ಅವರು? ಸರ್, ಇವತ್ತಿನವರೆಗೂ ಶಾಸಕರು 3 ತಿಂಗಳಿಂದ ನಮಗೆ ಇದು ಕೋರ್ಟ್ ಆದೇಶ ಇದೆ, ಡೆಮಾಲಿಷನ್ ಮಾಡ್ತೀವಿ ಅಂತೇಳಿ ಅಧಿಕಾರಿಗಳು ಬಂದು ಹೇಳಿದ ನಂತರ ನಾವು 3 ತಿಂಗಳಾದರೂ ಸ್ಥಳೀಯ ಶಾಸಕರು ನಮ್ಮವರು, ನಾವು ಇಲ್ಲೇ ಬೆಳೆದವರು, ಅವರು ಇಲ್ಲೇ ಬೆಳೆದವರು, ಒಂದೇ ಕುಟುಂಬದಂಗೆ ಇದ್ದವರು ಅಂತೇಳಿ ನಂಬಿಕೊಂಡು 3 ತಿಂಗಳು ಅವ್ರು ಬೆನ್ನು ಬಿಟ್ಟಿಲ್ಲ. ಅವರು ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡ್ತೀನಿ, ಸೆಟಲ್ಮೆಂಟಲ್ ಮಾಡ್ತೀನಿ ಅಂತ ಹೇಳಿದ್ರು. ಕೊನೆ ಕಾಲಕ್ಕೆ ನಾವು ಫ್ರೀಡಮ್ ಪಾರ್ಕ್ವರೆಗೂ ಹೋರಾಟ ಹಮ್ಮಿಕೊಳ್ಳೋಕೆ ಹೋದರೂ ಸಹಿತ ಅಲ್ಲಿಂದ ಹೋರಾಟಕ್ಕೆ ಶಾಸಕರು ಇದಕ್ಕೆ ನಾವು ಪರಿಹಾರ ಮಾಡ್ತೀನಿ ಅಂತ ಅಂದ ಬಳಿಕ ಇಲ್ಲಿ ನಿರಾಶ್ರಿತರು ಒಪ್ಕೊಳ್ಳಿಲ್ಲ ಅಂತ ಹೇಳಿ ಮಾತು ಕೇಳಬಾರ್ದಪ್ಪ. ಇಲ್ಲ ಸರ್, ನೀವು ಪರಿಹಾರ ಮಾಡಿ 5 ಲಕ್ಷ ರೂಪಾಯಿ ಒಬ್ಬ ಬಿಲ್ಡಿಂಗ್ ಇದ್ದವ್ರಿಗೆ 5 ಲಕ್ಷ, ಮತ್ತು ಸಣ್ಣ ಮನೆಗಳು ಇದ್ದವ್ರಿಗೆ 3 ಲಕ್ಷ ರೂಪಾಯಿ ಕೊಡ್ರಿ, ನಾ ಏನ್ರಿ ಪರಿಹಾರ ಮಾಡ್ತೀನಿ, ಅದಕ್ಕೆ ಏನಾರ ಒಂದು ಹಾದಿ ಕಾನೂನು ಅಂತ ಹೇಳಿ ಶಾಸಕರು ಹೇಳಿದ್ರು ಕೂಡ ಅಲ್ಲಿ ಇರುವಂತಹ ಜನ ಒಪ್ಕೊಳ್ಳಿಲ್ಲ ಅಂತ ಒಂದು ಮಾತು ಕೇಳಿಬರ್ತಾ ಇದೆ. ಸರಿ, ಆ ಮಾತು ನಾವು ಹೇಳ್ತೀನಿ. ಆ ವಿಷಯವಾಗಿ ನಾವು ಸೆಟಲ್ಮೆಂಟ್ ಒಂದು ಸಂಧಾನ ಸಭೆ ಮಾಡ್ತೀವಿ ಅಂತೇಳಿ ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಅದು ವಿಫಲ ಅವರೇ ಮಾಡ್ಕೊಂಡಾರಂತೇಳಿ. ಇದರಲ್ಲಿ ವಿಫಲ ನಂಬೋದಲ್ಲ. ಇವತ್ತು ದಿನ 10 ರೂಪಾಯಿಗೆ ದುಡಿಯುವಂಥ ಜನ, ನೀವು 15 ದಿನಗಳೊಳಗಾಗಿ ಇಂತಿಷ್ಟು ರೊಕ್ಕ ಕೊಡ್ರಿ, 75 ಲಕ್ಷ ಕೊಡ್ರಿ, 1 ಕೋಟಿ ಕೊಡ್ರಿ, ಈ ರೀತಿ ಸಂಧಾನ ಸಭೆ ಮಾಡಿದರು. ಅದಾದ ನಂತರ ಸಂಧಾನ ಸಭೆಯೊಳಗೆ ನಾವೆಲ್ಲ ಕುಟುಂಬದವರು ಯೋಚನೆ ಮಾಡಿದೆವು, ನಮ್ಮಿಂದ 75 ಲಕ್ಷ ರೂಪಾಯಿ ಕೊಡೋಕ್ಕಾಗ್ತದೇನೋ ಅಂತೇಳಿ. ನಾವು 84 ಕುಟುಂಬಗಳು ನಾವೆಲ್ಲರೂ ಚರ್ಚೆ ಮಾಡಿದ ನಂತರ ಭಾಳಾದ್ರೆ ನಾವು ಒಂದು 40ರಿಂದ 50 ಲಕ್ಷ ಕೊಡ್ಬೋದು ಅಂತಕ್ಕಂಥ ಒಂದು ಟಾರ್ಗೆಟ್ ಮಾಡಿದೆವು. ಅದನ್ನು ಶಾಸಕರ ಗಮನಕ್ಕೂ ತಂದೆವು. ಅದಾದ ನಂತರ ಶಾಸಕರ ಗಮನಕ್ಕೂ ತಂದಾಗ ಅವರು ಆ ಮಾಲೀಕ 75 ಲಕ್ಷ ಕೇಳ್ತಾನಪ್ಪ, ಹೆಂಗೆ ಮಾಡೋದು ಅಂತಂದರು. ಹೆಂಗೆ ಮಾಡಿದ್ರು ಸರ್, ನಾವು ಇಟ್ಟು ಸಾಧ್ಯ ಮಾಡೀವಿ, ತಾಳಿ ಬಂಗಾರ ಎಲ್ಲ ಒತ್ತಿ ಇಟ್ಟು ಸಾಧ್ಯ ಮಾಡೀವಿ ಸರ್. ನಿಮ್ಮಲ್ಲಿ ಸರ್ಕಾರದಿಂದ ಅಲ್ಲಿ ನಿಮ್ಮ ಪುರಸಭೆ ಫಂಡಿನೊಳಗಾಗಲಿ ತೆಗೆದು ಆ ವ್ಯವಸ್ಥೆ ನಮಗೆ ಅನುಕೂಲ ಮಾಡಿಕೊಡ್ರಿ ಅಂತ ಕೇಳ್ಕೊಂಡೆವು. ಅದು ಏನೂ ಅವರು ಒಪ್ಕೊಳ್ಳಿಲ್ಲ. ಈ ಖಾಸಗಿ ವ್ಯಕ್ತಿ ಏನು ಜಮೀನು ಪಡೆದಾರಲ್ರಿ, ಆ ವ್ಯಕ್ತಿಯ ಆ ವಕೀಲರ ಜೊತೆ ಅವ್ರು ಸಂಭಾಷಣೆ ಮಾಡ್ತಾರೆ. ವಕೀಲರೇ, ನಾವು 84 ಕುಟುಂಬಗಳದಾವ, ಅವ್ರನ್ನ ಉಳಿಸೋ ಪ್ರಯತ್ನ ಮಾಡೋನು, ನೀವು ಏನು ಅಮೌಂಟ್ ಹೇಳಿರಿ ಆ ಬಡವ್ರು ಕೊಡ್ಲಿಕ್ಕಪ್ಪ ನಾ ಕೊಡ್ತೀನಿ ಅಂತೇಳಿ ಸ್ವತಃ ಹೊತ್ಕೊಂಡವರು ನಾವು 40 ಲಕ್ಷ ಕೊಟ್ಟರು ಅವರು ಮುಂದಿನ ಜವಾಬ್ದಾರಿ ಹೊತ್ಕೊಳ್ಳಿಲ್ಲ. ಯಾಕಪ್ಪ, ಅವರು ಕೊಟ್ಟ ಮಾತಿನಂತೆ ನಡ್ಕೊಳ್ಳಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಶಾಸಕರ ವಿಷಯ ಬಂದಾಗ ಭೀಮಾಶಂಕರ್ ರತ್ನಾಕರ್ ಅಂತೇಳಿ, ಅವಾರ್ಡಿನ ನಿವಾಸಿರು.